ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಯಶಸ್ವಿ 18 ವಸಂತಗಳನ್ನು ಪೂರೈಸಿ 19ನೇ ವರ್ಷದ ಸಂಭ್ರಮದಲ್ಲಿ ನಿಮ್ಮ ನೆಚ್ಚಿನ ಅಮೋಘ್ ಟಿವಿ. ಅಮೋಘ್ ವಾಹಿನಿಯ 19ನೇ ವಾರ್ಷಿಕೋತ್ಸವಕ್ಕೆ ಹರಿದು ಬಂದ ಶುಭಾಶಯಗಳ ಮಹಾಪೂರ. ರಾಜ್ಯ ಸರ್ಕಾರ ನಿರೀಕ್ಷೆಯಂತೆ ರೈತರ, ನಾಗರಿಕರ ಹಾಗೂ ಬಡ ಜನರ ಜನಸ್ನೇಹಿ ಆಡಳಿತ ನೀಡುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ನೌಕರರು ಕರ್ತವ್ಯ ನಿರ್ವಹಿಸಬೇಕು. ತಹಸೀಲ್ದಾರ್ ಸೌಮ್ಯ ಹೇಳಿಕೆ. ವಾರ್ತೆಗಳ ವಿವರ. ಬದಲಾವಣೆಯು ಅನಿವಾರ್ಯವೆಂಬ ಕಾಲಘಟ್ಟದಲ್ಲಿ ಕಳೆದ 18 ವರ್ಷಗಳಿಂದ ತನ್ನ ನೈಜತೆಯನ್ನು ಉಳಿಸಿಕೊಂಡು ಹಾಸನದ ಜನತೆಯ ಅಪಾರ ಪ್ರೀತಿಯನ್ನು ಸಂಪಾದಿಸಿ ಸದಾ ನಂಬರ್ 1 ಸ್ಥಾನದಲ್ಲಿರುವ ಅಮೋಘ್ ಸುದ್ದಿ ವಾಹಿನಿಗೆ ಇಂದು 19 ವರ್ಷದ ಸಂಭ್ರಮ. ಅಮೋಘ್ ವಾಹಿನಿಯ ಏಳಿಗೆಗಾಗಿ ಸಹಕರಿಸಿರುವ ಎಲ್ಲ ಕೇಬಲ್ ಆಪರೇಟರ್ಸ್ಗಳಿಗೆ, ಜಾಹೀರಾತುದಾರರಿಗೆ, ಸಿಬ್ಬಂದಿ ವರ್ಗದವರಿಗೂ ಹಾಗೂ ನೆಚ್ಚಿನ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ಅಮೋಘ್ ವಾಹಿನಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದು ಅಮೋಘ್ ಸುದ್ದಿವಾಹಿನಿ ತನ್ನ 19 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ಸಂದರ್ಭದಲ್ಲಿ ನನ್ನ ಎಲ್ಲ ಕೇಬಲ್ ಆಪರೇಟರ್ಗಳಿಗೆ, ಜಾಹೀರಾತುದಾರರಿಗೆ ಹಾಗೂ ಮುಖ್ಯವಾಗಿ ನನ್ನ ಎಲ್ಲ ವೀಕ್ಷಕರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಒಂದು ಸುದ್ದಿವಾಹಿನಿ ಒಂದು ಜಿಲ್ಲೆಯಲ್ಲಿ 19 ವರ್ಷಗಳನ್ನು ಪೂರೈಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಸಾಧನೆಯೇ ಸರಿ. ಈ ನಿಟ್ಟಿನಲ್ಲಿ ನನಗೆ ಸಹಕಾರ ನೀಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಸಿಬ್ಬಂದಿ ವರ್ಗ ಇರ್ಬೋದು, ಜಾಹೀರಾತುದಾರ ಇರ್ಬೋದು, ಕೇಬಲ್ ಆಪರೇಟರ್ಗಳಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಸಂತೋಷದ ಸುದ್ದಿ ಏನಂತ ಹೇಳಿದರೆ, ಇದುವರೆಗೆ ಜಿಲ್ಲೆಗೆ ಸೀಮಿತವಾಗಿದ್ದಂಥ ಅಮೋಘ್ ಸುದ್ದಿವಾಹಿನಿ ಇಂದಿನಿಂದ ಕರ್ನಾಟಕ ರಾಜ್ಯಾದ್ಯಂತ ಡೆನ್ ನೆಟ್ವರ್ಕ್ನಲ್ಲಿ ಲಭ್ಯ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಬೆಳೆಸಿದಂಥವರು ಇಡೀ ರಾಜ್ಯದಲ್ಲೂ ಕೂಡ ಈ ಚಾಲನನ್ನು ಬೆಳೆಸ್ತಾರೆ, ಹರಿಸ್ತಾರೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೋಘ್ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ತಿಳಿಸ್ತೇನೆ. ನಮಸ್ಕಾರ. ಮಾಧ್ಯಮ ಲೋಕದಲ್ಲಿ ತನ್ನ ನಿಷ್ಪಕ್ಷಪಾತ ಸೇವೆಗೆ ಹೆಸರುವಾಸಿಯಾದ ಅಮೋಘ್ ವಾಹಿನಿಯ ಕಾರ್ಯವೈಖರಿಯನ್ನು ನೆನೆಯುತ್ತಾ 19ನೇ ವಾರ್ಷಿಕೋತ್ಸವಕ್ಕೆ ಶುಭ ಕೋರುತ್ತಾ ಅನೇಕ ಗಣ್ಯರು, ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಅಮೋಘ್ ಟಿವಿ ಈಗಾಗಲೇ ಇವತ್ತಿನವರೆಗೆ 18 ವರ್ಷ ಕಂಪ್ಲೀಟ್ ಮಾಡಿದೆ. ಅಂದರೆ ಟೀನೇಜರು ಅಮೋಘ್ ಟಿವಿ. ಸೊ ನನ್ನ ಪರ್ಸ್ನಲಿ ಐ ವಿಶ್ ಅಮೋಘ್ ಟಿವಿ ವೆರಿ ಹ್ಯಾಪಿ ಫ್ಯೂಚರ್ ಅಹೆಡ್. 18 ವರ್ಷ ಕಂಪ್ಲೀಟ್ ಮಾಡಿದ್ದೀರಾ, 19 ವರ್ಷಕ್ಕೆ ನೀವು ಕಾಲಿಡ್ತಾ ಇದ್ದೀರಾ. ಇನ್ನೂ ಟೀನೇಜರ್ ಅಂದರೆ ಇನ್ನೊಂದು ವರ್ಷ ನೀವು ಟೀನೇಜರ್ ಆಗಿರ್ತೀರ. ಸೊ ಒಳ್ಳೆಯದಾಗಲಿ. ಎಲ್ಲ ಸಮಾಜಕ್ಕೆ ಬೇಕಾದಂಥದ್ದು, ಸಮಾಜದ ಹಿತವಾಗಿ, ಪರವಾಗಿ ಇನ್ನೂ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೀವು ಬಿತ್ತರ ಮಾಡಿ ಸಮಾಜಕ್ಕೆ ಅನುಕೂಲ ಆಗುವಂಥದ್ದು. ಡೆಂಗಿ ಆಗಿರ್ಬೋದು ಅಥವಾ ಬಾಲ್ಯ ವಿವಾಹ ಆಗಿರ್ಬೋದು, ಈ ಥರದ್ದು ಏನು ಸೊಸೈಟಲ್ ಸೆನ್ಸಿಟಿವ್ ಇಶ್ಯೂಸ್ ಇರುತ್ತೆ ಅದನ್ನು ಇದು ಮಾಡಿ ಅಂತಂದ್ಬಿಟ್ಟು ಹೇಳ್ತಾ, ನಿಮಗೆ, ನಿಮ್ಮ ಟೀಮ್ಗೆ, ನಿಮ್ಮ ಯಾರು ಪ್ರೊಪ್ರೈಟರ್ ಎಲ್ಲ ಇರ್ತಾರೆ ಅವ್ರಿಗೆ, ಎಲ್ಲ ವರದಿಗಾರರಿಗೆ, ಎಲ್ಲ ಅಮೋಘ್ ತಂಡಕ್ಕೆ ಶುಭಾಶಯಗಳು ನನ್ನ ಕಡೆ. ಥ್ಯಾಂಕ್ ಯು. ಹಾಸನ ಸೇರುವ ಅಮೋಘ ಟಿವಿನವರು ಸಕ್ಸಸ್ಫುಲ್ಲಾಗಿ 18 ವರ್ಷದಿಂದ ಮುಗಿಸಿ 19ನೇ ವರ್ಷಕ್ಕೆ ಮುಂದುವರಿಸಿದ್ದಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಅಮೋಘ ಟಿವಿನವರು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಜನರ ಪರವಾಗಿ. ಮತ್ತು ಟ್ರೂತ್ಫುಲ್ ನ್ಯೂಸ್, ಏನೇ ನ್ಯೂಸ್ ಸರಿ ಇದೆಯೋ ಅದನ್ನೇ ಅವರು ಜನಕ್ಕೆ ತಲುಪ್ತಾ ಇದ್ದಾರೆ. ಒಳ್ಳೆ ಕೆಲಸನ ಮುಂದುವರಿಸಲಿ. ಈಗ ಪ್ರಮೋದ್ ಅವರು ನಡೆಸ್ಕೊಂಡ್ರೆ ಈ ಸಂಸ್ಥೆಯನ್ನು ಇದೇ ರೀತಿಯಲ್ಲಿ ಜನಗೆ ಇಂಪಾರ್ಟೆಂಟ್ ನ್ಯೂಸ್ ಮತ್ತು ನಿಜವಾಗಿದ ನ್ಯೂಸನ್ನು ತಲುಪಲಿ ಅಂತ ಅವ್ರಿಗೆ ವಿಶಸ್ ಮಾಡಿ ಇನ್ನೂ ಒಳ್ಳೆಯದಾಗಲಿ ಅಂತ. ಅಮೋಘ ಚಾನಲ್ ತನ್ನ 18 ವರ್ಷಗಳ ಸತತವಾಗಿ ಒಂದು
ಟೆಲಿಕಾಸ್ಟ್ ಮಾಡಿ ಒಂದು ಚಾನಲ್ ಅಮೋಘ ಟಿ ವಿ ಅಮೋಘವಾಗಿ ಕಾರ್ಯನಿರ್ವಹಣೆ ಮಾಡಿ 19ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅದರ ಯಶಸ್ಸಿಗೆ ನಾನು ಶುಭಾಶಯವನ್ನು ಕೋರ್ತೇನೆ. ಮುಂದಿನ ದಿನಗಳಲ್ಲೂ ಕೂಡ ಒಂದು ನಿಖರವಾದ ಸುದ್ದಿಯನ್ನು ಬಿತ್ತರಿಸುವ ಮೂಲಕ ಜನಮಾನಸಗಳಲ್ಲಿ ಅಮೋಘ ಚಾನಲ್ ಉಳಿಯಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ. ಇವತ್ತು ಅಮೋಘ ಚಾನಲ್ ಅವರು ಹಾಸನ ಜಿಲ್ಲೆಯಲ್ಲಿ 18 ವರ್ಷ ತುಂಬಿ 19ನೇ ವರ್ಷಕ್ಕೆ ಇವತ್ತು ಅವರು ಸೇವೆ ಒದಗಿಸ್ತಾ ಇದ್ದಾರೆ. ಅದರಲ್ಲೂ ಜಿಲ್ಲಾ ಮಟ್ಟದಲ್ಲಿ ಒಂದು ಅಮೋಘ ಚಾನಲ್ಲು ಒಳ್ಳೊಳ್ಳೆ ಸುದ್ದಿಗಳನ್ನ ನಮ್ಮ ರೈತಾಪಿ ಜನಕ್ಕೆ ಮತ್ತು ಸಾರ್ವಜನಿಕರಿಗೆ ತಿಳಿಸುವಂಥ ಏನಾದ್ರು ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ದರೆ ಅದು ಅಮೋಘ ಚಾನಲ್ ಅಂತ ಹೇಳಬೇಕಾಗುತ್ತೆ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಕೋರಿ 19ನೇ ವರ್ಷದಲ್ಲಿ ಇನ್ನೂ ಒಳ್ಳೊಳ್ಳೆ ಸುದ್ದಿನ ಪ್ರಚಾರ ಮಾಡಿ ಅವರು ಇನ್ನೂ ಹೆಚ್ಚಿನ ರೀತಿ ಈ ಏನು ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಅಮೋಘ ಇದೆ ಬೆಳೀಲಿ ಅಂತೇಳಿ ನಾನು ಆಶಿಸ್ತೀನಿ. ಅಮೋಘ ಚಾನಲ್ಲು 18 ವರ್ಷ ತುಂಬಿ 19ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಬಹುಶಃ ಈ ಚಾನಲ್ನಿಂದ ನಮ್ಮ ಜಿಲ್ಲೆಯ ಎಲ್ಲ ಜನರು ಒಂದು ಉತ್ತಮವಾದಂತಹ ಈ ಕಾರ್ಯಕ್ರಮಗಳು ಮತ್ತು ವಿಚಾರಗಳನ್ನು ತಲುಪಿಸಿರ್ತಕ್ಕಂಥದ್ದಕ್ಕೆ ನಾವು ನೋಡಿದಾಗ ಚಾನಲ್ಲು ಒಂದು ಉಪಯುಕ್ತವಾದಂಥ ಚಾನಲ್ಲು. ಇದು ಸರಳವಾಗಿ ಜನರ ಸಾಮಾನ್ಯರಿಗೆ ತಲುಪುತ್ತದೆ. ಅದನ್ನು ಮುಂದುವರಿಸ್ಕೊಂಡು ಹೋಗಲಿ, ಯಶಸ್ವಿಯಾಗಲಿ. ಆ ಚಾನಲ್ನಿಂದ ಎಲ್ಲ ಈ ನ್ಯೂನತೆಗಳು ಇರ್ಬೋದು ಅಥವಾ ಸರಿ ಮಾಡ್ತಕ್ಕಂಥದ್ದು ದೇಶದ ಭವಿಷ್ಯದ ಚಿಂತನೆ ಇರ್ಬೋದು, ಅದೆಲ್ಲ ಹೊರಹೊಮ್ಮಲಿ, ಅದು ಉತ್ತಮವಾಗಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಥ್ಯಾಂಕ್ ಯು. ಅಮೋಘ ಟಿ ವಿ ಚಾನಲ್ ಪ್ರಾರಂಭ ಆಗಿ ಸುಮಾರು 18 ವರ್ಷಗಳು ಕಳೆದಿವೆ. ಈ ಚಾನಲ್ ನಮ್ಮ ಮಲೆನಾಡು ಭಾಗದಲ್ಲಿ, ಅದರಲ್ಲೂ ಕೂಡ ಸಕಲೇಶಪುರಕ್ಕೆ, ಆಲೂರು ಸಂಬಂಧಪಟ್ಟ ಹಾಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಪ್ರದರ್ಶನ ಮಾಡ್ತಿದೆ. ಜನರ ದನಿಯಾಗಿ ಕೆಲಸ ಮಾಡ್ತಿದೆ. ದುರ್ಬಲ ವರ್ಗದವರು ಮತ್ತು ರೈತರು, ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಿದೆ. ಇಂಥ ಚಾನಲ್ ಇನ್ನೂ ಕೂಡ ಮುಂದುವರಿಯಬೇಕು. 18 ವರ್ಷಗಳಲ್ಲಿ ಸಾಕಷ್ಟು ಹೆಸರು ಗಳಿಸಿದೆ. ಇಂಥ ಚಾನಲ್ಗೆ ಇನ್ನೂ ಕೂಡ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಲಿ. ಜನ ಹೆಚ್ಚು ಈ ಚಾನಲನ್ನು ದಯಮಾಡಿ ನೋಡಿ ಅಂತ ಹೇಳಿ ನಾನು ಹಾರೈಸ್ತಿದ್ದೇನೆ. ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಹಾಸನದ ಜನಪ್ರಿಯ ಸುದ್ದಿವಾಹಿನಿ ಅಮೋಘ ಟಿವಿಯು 18ನೇ ವರ್ಷದಿಂದ 19ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರುವಂತಹ ಸುದ್ದಿವಾಹಿನಿಯರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇದೇ ರೀತಿ ತಮ್ಮ ವಾಹಿನಿಯು ಇನ್ನೆಚ್ಚು ಜನಪ್ರಿಯ ಮನ್ನಣೆ ಗಳಿಸಲಿ ಅಂತ ನಾನು ಹಾರೈಸುತ್ತೇನೆ. ವೆರಿ ಹ್ಯಾಪಿ ಆ್ಯನಿವರ್ಸರಿ ಟು ಹೋಲ್ ಟೀಮ್ ಆಫ್ ಅಮೋಘ ಟಿವಿ. ಥ್ಯಾಂಕ್ ಯು. ಹಾಸನದಲ್ಲಿ ಅತಿ ಹೆಚ್ಚು ಜನಮನ್ನಣೆ ಪಡೆದು 18 ವರ್ಷ ಪೂರೈಸಿ 19ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಹಾಸನದ ಏಕೈಕ ಸುದ್ದಿವಾಹಿನಿ ಅಮೋಘ ಟಿ ವಿ, ಇವರಿಗೆ ನಾನು ನನ್ನ ಹೃದಯಪೂರ್ವಕ ಶುಭಾಶಯವನ್ನು ಕೋರ್ತಾ, KPS ಪ್ರಮೋದ್ ಅವರ ಒಂದು ಸಾರಥ್ಯದಲ್ಲಿ ಅತ್ಯುತ್ತಮವಾಗಿ ಮುನ್ನಡೆಯುತ್ತಿರುವ ಅಮೋಘ ಸುದ್ದಿವಾಹಿನಿ 18 ವರ್ಷಗಳಿಂದ ಸಾರ್ವಜನಿಕರ ಒಂದು ಸೇವೆ, ಅವರ ಒಂದು ಹಿತಾಸಕ್ತಿ ಶ್ರಮಿಸುತ್ತಾ ಬಂದಿರುವಂತಹ ಸುದ್ದಿವಾಹಿನಿಗೆ ನನ್ನ ಹೃದಯಪೂರ್ವಕ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ, ಆಲ್ ದಿ ಬೆಸ್ಟ್. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಜನಮನ್ನಣೆ ಪಡೆಯಲಿ ಅಂತ ಭಗವಂತನು ಕೂಡ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಮತ್ತು ಹ್ಯಾಪಿ ಆ್ಯನಿವರ್ಸರಿ ಅಮೋಘ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ಅಮೋಘ ಚಾನಲ್ಗೆ 18 ವರ್ಷವನ್ನು ಪೂರೈಸಿ 19ನೇ ವರ್ಷಕ್ಕೆ ಕಾಲಿರ್ತಕ್ಕಂಥ ಸುಸಂದರ್ಭ. ಹಾಸನ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಉತ್ತಮ ವರದಿಯನ್ನು ಪ್ರಸಾರ ಮಾಡ್ತಕ್ಕಂತಹ, ನೈಜ ವರದಿಯನ್ನು ಪ್ರಸಾರ ಮಾಡ್ತಕ್ಕಂಥ, ಜನಮನ್ನಣೆಯನ್ನು ಪಡೆದಿರ್ತಕ್ಕಂತಹ ಅಮೋಘ ಟಿವಿಗೆ ನಾನು ಈ ಸುಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ, ಇನ್ನು 100 ವರ್ಷ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸ ತಾವೇನು ಮಾಡ್ತಾ ಇದ್ದೀರಾ ಅದು ಇನ್ನೂ ಹೆಚ್ಚು ಮುಂದರಲಿ ಅಂತಕ್ಕಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ತಿಳಿಸ್ತಾ,
19ನೇ ವರ್ಷದ ಪಾದಾರ್ಪಣೆಗೆ ಹಾಸನ ಜಿಲ್ಲೆಯ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ತಮಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಸ್ಥಳೀಯವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಅಮೋಘ್ ಚಾನಲ್ ಟಿ ವಿಯವರು ಕಳೆದ 18 ವರ್ಷಗಳಿಂದ ಯಶಸ್ವಿಯಾಗಿ ಸ್ಥಳೀಯವಾಗಿ ಸುದ್ದಿಗಳನ್ನ ಪ್ರಸಾರವನ್ನು ಮಾಡ್ತಾ 19ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ಚಾನಲ್ನ ಯಶಸ್ಸಿಗೆ ಆಶಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಸಿದ್ಧಿಯನ್ನು ಪಡೀಲಿ, ಇನ್ನೂ ಹೆಚ್ಚು ಹೆಚ್ಚು ಪ್ರಸಾರವನ್ನು ಮಾಡೋ ರೀತಿಯಲ್ಲಿ ಈ ಒಂದು ಚಾನಲ್ ಬೆಳೀಲಿ. ಏನು ರಾಷ್ಟ್ರೀಯ ಚಾನಲ್ಗಳು ಅಥವಾ ರಾಜ್ಯ ಮಟ್ಟದ ಚಾನಲ್ಗಳಿಗೆ ಕಾಂಪಿಟೇಷನ್ ಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಅಮೋಘ್ ಚಾನಲ್ಲು ಪಡೀಲಿ ಅಂತೇಳಿ ಆಶಿಸ್ತಾ, ಅಮೋಘ್ ಚಾನಲ್ನಲ್ಲಿ ಕೆಲಸ ಮಾಡ್ತಾಯಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಯಶಸ್ವಿಯನ್ನು ಕಾಣಲಿ, ನಿಮ್ಮ ವೃತ್ತಿ ಜೀವನ ಕೂಡ ಯಶಸ್ಸಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಸ್ಥಳೀಯ ಕೇಬಲ್ ವಾಹಿನಿಯಾದ ಅಮೋಘ್ ವಾಹಿನಿಯು ಇದೇ ತಿಂಗಳಿಗೆ 18 ವರ್ಷ ಪೂರ್ಣಗೊಳಿಸಿ 19ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಹಾಗಾಗಿ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ತಿಳಿಸೋಕ್ಕೆ ಬಯಸ್ತೇನೆ. ಸಾರ್ವಜನಿಕರಿಗೆ ಮನೋರಂಜನೆ ಒದಗಿಸುವುದರ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಸರ್ಕಾರಿ ಸುದ್ದಿಗಳನ್ನು ಕೂಡ ಪ್ರಸಾರ ಮಾಡುತ್ತಾ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡ್ತಾ ಇದೆ. ಇದೇ ರೀತಿ ಇವ್ರಿಗೆ ಕಾರ್ಯ ಮುಂದುವರಿಲಿ ಅಂತ ತಿಳಿಸ್ತೇನೆ. ಅಮೋಘ ವಾಹಿನಿ ಇವತ್ತು 19ನೇ ವರ್ಷಕ್ಕೆ ತುಂಬುವಂಥ ಹಂತದಲ್ಲಿ ಇರುವಂಥದ್ದು ಭಾಳ ಸಂತೋಷದ ಸಂಗತಿ. ಇವತ್ತು ಅಮೋಘ ವಾಹಿನಿ ಅಂದರೆ ಇಡೀ ಹಾಸನದ ಅಷ್ಟೇ ಅಲ್ಲ, ನಾಡಿನ ಉದ್ದಗಲಕ್ಕೆ ಅನೇಕ ಜಿಲ್ಲೆಗಳಲ್ಲಿ ಅವರ ನೆಟ್ವರ್ಕನ್ನು ಇಟ್ಕೊಂಡಿದ್ದಾರೆ. ಅದು ಸುದ್ದಿ ಇರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ವಿಷಯಗಳಿರ್ಬೋದು, ಒಂದು ಮನೋರಂಜನೆ ಕಾರ್ಯಕ್ರಮ ಇರ್ಬೋದು, ಎಲ್ಲದರಲ್ಲೂ ಕೂಡ ಅವರ ಸ್ಪಂದನೆ ಭಾಳ ಮುಖ್ಯವಾದದ್ದು. ವಿಶೇಷವಾಗಿ ಹಾಸನ ಜಿಲ್ಲೆ ಒಳಗಡೆ KPS ಪ್ರಮೋದ್ ಅವರ ನೇತೃತ್ವದಲ್ಲಿ ಅಮೋಘ ವಾಹಿನಿ ಭಾಳ ಚಂದವಾದ ಕೆಲಸವನ್ನು ಮಾಡ್ತಾ ಬಂದಿದೆ. ಅದರ ಮೂಲಕ ಅನೇಕ ಪ್ರತಿಭೆಗಳು ರಾಜ್ಯಕ್ಕೆ ಕೊಡುಗೆಯಾಗಿ ಬಂದಿದ್ದಾರೆ. ಅನೇಕ ಟಿ ವಿ ಚಾನಲ್ಗಳಲ್ಲಿ ಅವರ ಆ್ಯಂಕರ್ಗಳಿದ್ದಾರೆ. ಹಾಗೆ ಬೇರೆಯವರು ಬೇರೆ ಪತ್ರಿಕೆಗಳಲ್ಲಿ ಆ ಅಮೋಘ ವಾಹಿನಿಯಿಂದ ಬಂದಂಥ ಪತ್ರಕರ್ತರಿದ್ದಾರೆ. ಹಾಗಾಗಿ ಇದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಈ ಸಂಸ್ಥೆ. ಮೈಸೂರಿನಲ್ಲೂ ಕೂಡ ಅಮೋಘ ವಾಹಿನಿ ಇದೆ. ಹಾಗೆ ಈ ಥರದ ಒಂದು ದೊಡ್ಡ ಒಂದು ನೆಟ್ವರ್ಕನ್ನು ಇಟ್ಕೊಂಡಿರುವಂಥ ಅಮೋಘ ವಾಹಿನಿ ಇವತ್ತು 19ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವಂಥದ್ದು ಭಾಳ ಸಂತೋಷದ ಸಂಗತಿ. ಈ ಸಂದರ್ಭದಲ್ಲಿ ಅಮೋಘ ವಾಹಿನಿ ನಡೆಸ್ತಾ ಇರುವಂಥ KPS ಪ್ರಮೋದ್ ಅವರ ನೇತೃತ್ವದ ಎಲ್ಲ ಇಡೀ ತಂಡಕ್ಕೆ ಮತ್ತು ಎಡಿಟೋರಿಯಲ್ ಟೀಮ್ಗೆ ಹಾಗೆ ಅಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಶುಭವನ್ನು ಹಾರೈಸ್ತೀನಿ. ಅಷ್ಟೇ ಅಲ್ಲ, ಅಮೋಘ ವೀಕ್ಷಕರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ, ಆಲ್ ದ ಬೆಸ್ಟ್. ಇದೀಗ ಜಾಹೀರಾತು. Bhima Shubha Varamahalakshmi Festival from 2nd to 18th August. On silver, save up to rupees 2,500 per kg and get an additional cashback of rupees 2,500 per kg. On diamond, get flat rupees 7,000 off per carat plus 1 gram free gold coin with every carat. You can also get up to 10% off on gold rate. So what are you waiting for? Available at all Bhima Jewelers showrooms. T&C apply. Day Home Furniture and Interior, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552.
ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯ್ತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೇಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್ ಗ್ರೈಂಡರ್, ಪೆಡೆಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಸ್ವಾಗತ. ರೋಟರಿ ಕ್ಲಬ್ ಹಾಸನ್ ಹೊಯ್ಸಳದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಗರದ ಹೊರವಲಯದ ವಿಂಟೇಜ್ ವಿಲೇಜ್ ರೆಸಾರ್ಟ್ನಲ್ಲಿ ಅದ್ದೂರಿಯಾಗಿ ನೆರವೇರಿತು. 2024-25ನೇ ಸಾಲಿಗೆ ಶ್ರೀಯುತ ಹರೀಶ್ HM ರವರು ಅಧ್ಯಕ್ಷರಾಗಿ, ಶ್ರೀಮತಿ ನಳಿನಿ TR ಕಾರ್ಯದರ್ಶಿಯಾಗಿ ಮತ್ತು ಶ್ರೀ ದೇವರಾಜ್ ರವರು ಖಜಾಂಚಿಯಾಗಿ ಪದವಿ ಸ್ವೀಕಾರ ಮಾಡಿದರು. ಅನುಸ್ಥಾಪನಾ ಅಧಿಕಾರಿಯಾಗಿ ಆಗಮಿಸಿದ ಪಾಸ್ ಡಿಸ್ಟ್ರಿಕ್ಟ್ ಗವರ್ನರ್ ರೋಟರಿಯನ್ ಅಭಿನಂದನ್ ಶೆಟ್ಟಿ ರವರು ನೂತನ ಪದಾಧಿಕಾರಿಗಳಿಗೆ ಪದವಿ ಪ್ರದಾನ ಮಾಡಿದರು. ನಂತರ ಮಾತನಾಡಿದ ಅವರು, ರೋಟರಿ ಕ್ಲಬ್ನ ಸಮಾಜಮುಖಿ ಕಾರ್ಯಕ್ರಮಗಳು ದಿನೇ ದಿನೇ ಪ್ರಗತಿಯನ್ನು ಕಾಣುತ್ತಿರುವುದು ಹೆಮ್ಮೆ ಹಾಗೂ ಸಂತಸದ ವಿಚಾರ ಎಂಬುದಾಗಿ ಶ್ಲಾಘಿಸಿದರು. ಹೊಯ್ಸಳ ಕ್ಲಬ್ನ ಸಮಾಜಮುಖಿ ಕಾರ್ಯಕ್ರಮಗಳು ದಿನೇ ದಿನೇ ಪ್ರಗತಿಯನ್ನು ಕಾಣುತ್ತಿರುವುದಾಗಿ ಶ್ಲಾಘಿಸಿದರು. ರೋಟರಿ ಬಳಗವು ತನ್ನ ಸದಸ್ಯತ್ವವನ್ನು ಗಮನಾರ್ಹವಾಗಿ ಹೆಚ್ಚಿಸಿಕೊಂಡಿರುವುದಲ್ಲದೆ ಮಹಿಳಾ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಕ್ರಿಯರಾಗಿರುವುದು ಉತ್ತಮ ಬೆಳವಣಿಗೆ ಎಂಬುದಾಗಿ ಹರ್ಷ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಕುಮಾರ್ ಅವರು ಹಾಗೂ ಕಾರ್ಯದರ್ಶಿಯಾದ ಪವನ್, DGE ರೋಟರಿಯನ್ ಪಾಲಾಕ್ಷರವರು, PDG ರೋಟರಿಯನ್ ರಮೇಶ್ ರವರು, ರೋಟರಿಯನ್ ಮೋಹನ್ ಹಾಗೂ ರೋಟರಿಯನ್ ಪ್ರೀತಿ ಮೋಹನ್, ರೋಟರಿಯನ್ ಡಾಕ್ಟರ್ ವಸಂತ, ರೋಟರಿಯನ್ ಬಾಲಾಜಿ, ರೋಟರಿಯನ್ ಅರುಣ್ ಮತ್ತಿತರರು ಹಾಜರಿದ್ದರು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸರ್ಕಾರಿ ಉದ್ಯೋಗ ಎಲ್ಲರಿಗೂ ದೊರೆಯುವುದಿಲ್ಲ. ವಿದ್ಯಾರ್ಥಿಗಳು ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗವನ್ನು ಪಡೆಯಬೇಕಾದರೆ ಬಹುಮುಖ್ಯವಾಗಿ ಭಾಷೆ, ಸಂವಹನ ಮತ್ತು ಕೌಶಲ್ಯವು ಅತ್ಯಂತ ಅಗತ್ಯವಾಗಿದೆ ಎಂದು ನಿಯೋಜಿತ ರೋಟರಿ ಕ್ಲಬ್ ರಾಜ್ಯಪಾಲರಾದ ಪಾಲಾಕ್ಷ ತಿಳಿಸಿದರು.
ಹೊಳೆನರಸೀಪುರ ಪಟ್ಟಣದ ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ರೋಟರಿ ಕ್ಲಬ್ ಸಹಯೋಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲ ಕಾಲೇಜುಗಳಲ್ಲಿ ಉತ್ತಮ ಉಪನ್ಯಾಸಕರು ಮತ್ತು ಹೆಚ್ಚಿನ ಸೌಲಭ್ಯಗಳು ಇದ್ದು ವಿದ್ಯಾರ್ಥಿಗಳು ಸಿಕ್ಕಿರುವ ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಳ್ಳುವ ಆತ್ಮವಿಶ್ವಾಸ ರೂಢಿಸಿಕೊಂಡು ಮುನ್ನಡೆಯಬೇಕು. ವಿದ್ಯಾರ್ಥಿಗಳಲ್ಲಿ ಜೀವನ ನಡೆಸಲು ಒಂದು ಕೆಲಸ ಸಾಕು ಎಂಬ ಮನಸ್ಥಿತಿ ಬರಬಾರದು. ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿಯನ್ನು ರಚಿಸಬೇಕು. ಗುರಿಯನ್ನು ಸಾಕಾರಗೊಳಿಸಲು ದೊರೆಯಬಹುದಾದ ಎಲ್ಲ ಸಹಾಯಗಳು ಅಥವಾ ಮಾರ್ಗದರ್ಶನ ಪಡೆದು ಗುರಿಯನ್ನು ಮುಟ್ಟುವ ಪ್ರಯತ್ನ ಮಾಡಬೇಕು. ದೊಡ್ಡ ಕನಸನ್ನು ಕಂಡು ಕನಸನ್ನು ಸಾಕಾರಗೊಳಿಸುವ ತನಕ ಪ್ರಯತ್ನ ಮಾಡುತ್ತಲೇ ಇದ್ದಾಗ ಮಾತ್ರ ಯಶಸ್ಸು ಸಾಧ್ಯವೆಂದು ಹೇಳಿದರು. ಎಜುಕೇಶನ್ ಮಾಡಿಸಿದೀನಿ, ಲೆಕ್ಚರ್ ಆಗಿ ವರ್ಕ್ ಮಾಡಿದೀನಿ, ಪ್ರೊಫೆಸರ್ ಆಗಿ ವರ್ಕ್ ಮಾಡಿದೀನಿ. ಒಳ್ಳೆ ನೀರು ಕುಡಿದಂತ ಮಕ್ಕಳ ಫ್ಲೂಯೆನ್ಸಿ ಇದೆಯಲ್ಲ, ಈ ಫ್ಲೂಯೆನ್ಸಿ ಬೇರೆ ಯಾವ್ದು ಕಂಪೇರ್ ಮಾಡಕ್ಕಾಗಲ್ಲ. ಆ ಶಕ್ತಿ ಈ ಊರಿಗೆ, ಈ ನೆಲಕ್ಕೆ ಇದೆ. ಅದನ್ನ ಬೆಳೆಸ್ಕೊಳ್ಬೇಕಾದ್ದು, ಅದನ್ನ ಮೋಟಿವೇಟ್ ಮಾಡಿ ಟರ್ನ್ ಮಾಡಬೇಕಾದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಮಾಸ್ಟರ್ಗಳ ಜವಾಬ್ದಾರಿನೂ ಕೂಡ. ಸೊ ನಿಮ್ಮನ್ನ ನಾವು ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಟು ಸಿಟ್ ಐದರ್ ಇನ್ ದ ಕ್ಲಿನಿಕಲ್ ಪೋಸ್ಟ್ ಆರ್ ಇನ್ ಸಮ್ ಲೆಕ್ಚರರ್ ಪೋಸ್ಟ್ or somewhat similar posts. I expect you to become a KS officer, IAS officer, foreign ministers, so the ambassadors like that. You can think a very big dream. ದೊಡ್ಡ ಕನಸನ್ನ ಕಾಣಿ. ಆ ಕನಸನ್ನ ಸಾರ್ಥಕತೆ ಮಾಡಲಿಕ್ಕೆ ಹೋರಾಟ ಮಾಡಿ, ಅಲ್ಲಿವರೆಗೆ ನಿದ್ದೆ ಮಾಡಬೇಡಿ. ಅವಾಗ ನೀವು ಸಕ್ಸಸ್ ಆಗ್ತೀರಾ. ಸೊ ಅದರಿಂದ ಫಸ್ಟ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಗೋಲ್. Set your goal, then take the all other help and try to reach the goal. That is the important. ಅಕ್ಕಾಯಿ ಅಂತ ಅಂದ್ಬಿಟ್ಟು ಜರ್ಮನ್ದು ಒಂದು ಮೀನಿನ ಮರಿ ಇದೆ. ಆ ಮೀನಿನ ಮರಿನ ನೀವು ಬಾತ್ ಟಪ್ಪೆಲ್ಲ ಹಾಕಿದ್ರೆ ಒಂದು ವರ್ಷಕ್ಕೆ 2 ಇಂಚ್ ಬೆಳೆಯುತ್ತೆ. ಅದೇ ಮೀನಿನ ಮರಿನ ನೀನೊಂದು ದೊಡ್ಡ ವಾಟರ್ ಟ್ಯಾಂಕಿಗೆ ಹಾಕಿದ್ರೆ 8 ರಿಂದ 10 ಇಂಚ್ ಬೆಳೆಯುತ್ತೆ. ಅದೇ ಮೀನಿನ ಮರಿ ತಗೊಂಡೋಗಿ ನೀನೊಂದು ಕೆರೆಯಲ್ಲಿ ಬಿಟ್ರೆ 3 ರಿಂದ 4 ಅಡಿ ಬೆಳೆಯುತ್ತೆ. ಮಕ್ಕಳ ಏನ್ ತೋರಿಸುತ್ತೆ? ನಿನ್ನ ಪರಿಸರ ಆಗಿದೆ, ನಿನ್ನ ಲಿಮಿಟ್ ಆಗಿದೆ. ಅದು ಬಕೀಟಲ್ಲಿ ಯೋಚನೆ ಮಾಡುತ್ತೆ, ನಂದು ನನ್ಗೆ 2 ಅಡಿ ಜಾಗ ಇರೋದು, ನಾನು ಇಷ್ಟು ಬೆಳೆದ್ರೆ 1-2 ಇಂಚ್ ಬೆಳೆದ್ರು ಸಾಕು ನನಗೆ ಅಂತ. ದೊಡ್ಡ ಟ್ಯಾಂಕ್ ಇರೋದು ನನಗೆ 6 ರಿಂದ 7 ಅಡಿ ಜಾಗ ಇದೆ, ಸೊ ನಾನು ಅಬ್ಬಬ್ಬ 1 ಅಡಿ ಆರಾಮಾಗಿ ಬೆಳಿಬಹುದು ಅಂತ. ಅದೇ ಒಂದು ಕೆರೆನಲ್ಲಿ ಇದ್ದಿದ್ದು ನನಗೆ 1000 ಅಡಿ ಜಾಗ ಇದೆ, ಎಷ್ಟು ಬೇಕಾದ್ರೂ ಬೆಳಿಬಹುದು, ನಾನು ಬೆಳಿತೀನಿ, ದೊಡ್ಡದಾಗಿ ಯೋಚನೆ ಮಾಡ್ತೀನಿ. ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲೆ ಆಶಾ ಜ್ಯೋತಿ ಯುಎಚ್, ರೋಟರಿ ಕ್ಲಬ್ ಅಧ್ಯಕ್ಷ ಸಂತೋಷ್ ಕುಮಾರ್, HY ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ್, ಡಾಕ್ಟರ್ HK ಅಶೋಕ್, MS ಜಯಚಂದ್ರ, ಶ್ವೇತಾ ನಾಯಕ್, ಫಕೀರಮ್ಮ, P ಮುರುಕೋಡ್, ರೋಟರಿ ಸಂಸ್ಥೆಯ ಅಶೋಕ್, ರವೀಶ್, ಮಂಜುನಾಥ್ ಹಾಜರಿದ್ದರು. ಅರಕಲಗೂಡು ತಾಲೂಕಿನ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನಿಸುವ ಜೊತೆಗೆ ರೈತಾಪಿ ವರ್ಗದ ಜನತೆ ಕಾನೂನಾತ್ಮಕವಾಗಿ ಕೆಲಸ ಮಾಡಿಕೊಂಡು ಜವಾಬ್ದಾರಿಯೊಂದಿಗೆ ಅರಕಲಗೂಡು ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುವುದಾಗಿ ನೂತನ ತಹಸೀಲ್ದಾರ್ ಸೌಮ್ಯ ತಿಳಿಸಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಹಾಗೂ ನೂತನ ತಹಸೀಲ್ದಾರ್ ಸೌಮ್ಯ ಅವರಿಗೆ ಸ್ವಾಗತ ಸಮಾರಂಭದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ನಿರೀಕ್ಷೆಯಂತೆ ರೈತರ, ನಾಗರಿಕರ ಹಾಗೂ ಬಡಜನರ ಜನಸ್ನೇಹಿ ಆಡಳಿತ ನೀಡುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ನೌಕರರು ಕರ್ತವ್ಯ ನಿರ್ವಹಿಸಬೇಕು ಹಾಗೂ ತಾಲೂಕಿನ ಜಲವತ್ತು ಸಮಸ್ಯೆಗಳಂತ ಗಮನಿಸಿ ಕಾನೂನಾತ್ಮಕವಾಗಿ ಪರಿಹರಿಸಿ ಹಾಸನ ಜಿಲ್ಲೆಯಲ್ಲಿ ಅರಕಲಗೂಡು ತಾಲೂಕು ಪ್ರಥಮ ಸ್ಥಾನದಲ್ಲಿ ಬರುವ ರೀತಿಯಲ್ಲಿ ನೌಕರರು ಶ್ರಮಿಸಬೇಕು ಮತ್ತು ಕೆರೆ ಒತ್ತುವರಿ, ಸರ್ಕಾರಿ ಭೂಮಿ ಒತ್ತುವರಿ ಜಾಗವನ್ನು ಶೀಘ್ರವಾಗಿ ತೆರವುಗೊಳಿಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಸೂಚನೆ ನೀಡಿದರು. ಸರ್ಕಾರ ಮತ್ತು ರೆವಿನ್ಯೂ ಮಿನಿಸ್ಟ್ರಿ ಎಲ್ಲರೂ ಫೋಕಸ್ ಮಾಡ್ತಾ ಇರೋದು ನಮ್ಮ ಈಗಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಾದ ಲ್ಯಾಂಡ್ ಬಿಲ್ಡಿಂಗ್, ಆಧಾರ್ ಸೇವಿಂಗು, ಗೌರ್ಮೆಂಟ್ ಲ್ಯಾಂಡ್ ಒತ್ತುವರಿನ ತೆರವುಗೊಳಿಸ್ತಕ್ಕಂಥದ್ದು, ಭೂ ಸುರಕ್ಷಾ ಯೋಜನೆ, ಆ ರೀತಿ ವಿವಿಧ ಯೋಜನೆಗಳನ್ನ ಸರ್ಕಾರ ಆಯೋಜಿಸಿದೆ. ಆ ಸರ್ಕಾರಕ್ಕೆ ನಾವು ಪ್ರೋಗ್ರೆಸ್ನ ನಮ್ಮ ತಾಲೂಕಿಂದ ನಾವು ಕೊಡಲೇಬೇಕು. ಅದನ್ನು ನಾವೇ ಮಾಡಬೇಕು ಅಲ್ವಾ, ಬೇರೆ ಯಾರೂ ನಮ್ಮ ಬದಲಿ ಮಾಡೋಕ್ಕಾಗಲ್ಲ. ಸುಮ್ಮನೆ ಕುಂಟು ನೆಪ ಹೇಳ್ತಾ ಕೂತ್ರೆ ನಮ್ಮ ಒಂದು ಸರಿ ಹೇಳ್ಬೋದು, 2ನೇ ಸರಿ ಹೇಳ್ಬೋದು, 3ನೇ ಸರಿ ಅವ್ರಿಗೆ ನಮ್ಮದು ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ, ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ.
ಸೊ ಆ ರೀತಿ ಆಗೋದು ಬೇಡ. ಜಿಲ್ಲೆಯಲ್ಲಿ ನಾವೇ ಮೊದಲಿರೋಣ, ನಮ್ಮ ತಾಲೂಕಿನೇ ಜಾಸ್ತಿ ಪ್ರೋಗ್ರೆಸ್ನ ಮಾಡೋದಕ್ಕೆ ನಾನೊಬ್ಬಳೇ ಪ್ರೋಗ್ರೆಸ್ ಮಾಡೋಕ್ಕಲ್ಲ. ಗ್ರೌಂಡ್ ಲೆವೆಲಲ್ಲಿ ನೀವು ಮಾಡೋಂಥ ಪ್ರೋಗ್ರೆಸ್ನ ನಾವು ತಾಲೂಕು ಮಟ್ಟದಲ್ಲಿ ತೋರಿಸ್ಬೋದು ಅಷ್ಟೇ. ಹಾಗಾಗಿ ತಾಲೂಕು ಮಟ್ಟದಲ್ಲಿ ಒಳ್ಳೆ ಪ್ರೋಗ್ರೆಸ್ನ ಇದು ಮಾಡೋಣ. ನಿಮ್ಗೆ ಏನೇ ರಜೆ ಬೇಕಾದರೂ ಅಥವಾ ಏನೇ ಸಮಸ್ಯೆಗಳಿದ್ರು ನೇರವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಆಲ್ಮೋಸ್ಟ್ ನಾನು 24/7 ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಇರ್ತೀನಿ, ಎಕ್ಸೆಪ್ಟ್ ಆನ್ ಸರ್ಟೆನ್ ಡೇಸ್. ನಾನು ಅದಕ್ಕೆ ಜಿಲ್ಲಾಧಿಕಾರಿಗಳ ಅನುಮತಿ ತಗೊಂಡೇ ಕೇಂದ್ರ ಸ್ಥಾನಗಳಿರೋದು. ಆವಾಗ ನಿಮ್ಮ ಗಮನಕ್ಕೂ ಇರ್ತದೆ. ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ನೇರವಾಗಿ ಸ್ಪಂದಿಸಿ. ಬಟ್ ನೀವು ಕೂಡ ರೈತರ ಸಮಸ್ಯೆಗಳನ್ನ ಸ್ಪಂದಿಸಿ, ರೈತರುಗಳಿಗೆ ನೆರವಾಗಿ ರೈತರುಗಳ ಕೆಲಸನ ಮಾಡಿಕೊಡಿ ಆಯಿತಾ. ತಾಲೂಕಿನ ಜನತೆಗೆ ಏನು ಸಾಧ್ಯ ಆಗುತ್ತೋ ಮ್ಯಾಕ್ಸಿಮಮ್ ನಿಮ್ಮ ಹಂತದಲ್ಲಿ ಏನು ಒಳ್ಳೆಯದಾಗುತ್ತೋ ಆ ಒಳ್ಳೆಯದನ್ನು ಅವ್ರಿಗೆ ತಲುಪಿಸಿ. ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಸವರೆಡ್ಡಪ್ಪ ರೋಣದ, ತಹಸೀಲ್ದಾರ್ಗೆ ಮೊದಲ ಅನುಭವದಲ್ಲಿ ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆಯನ್ನು ನಡೆಸುವ ಜವಾಬ್ದಾರಿ ದೊರಕಿತ್ತು. ಈ ಜವಾಬ್ದಾರಿಯನ್ನು ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು ಎಂದು ಹೇಳಿದರು. ಕಡಿಮೆ ಅವಧಿಯಲ್ಲಿ ಈ ಸಮಾರಂಭ ಆಯೋಜಿಸಿ ಇಷ್ಟು ಜನ ಸೇರಿದರೆ ನಾವು ವರ್ಕ್ ಮಾಡುವಾಗ ಕೂಡ ಈ ರೀತಿ ನಿಮ್ಮ ಕಡೆಯಿಂದ ಕೋಆಪರೇಷನ್ ಸಿಕ್ಕಿದೆ ಇಲ್ಲ ಅಂತಿಲ್ಲ, ಆದರೆ ಇನ್ನೂ ಉತ್ತಮ ರೀತಿಯಿಂದ ನೀವು ನಮ್ಮ ಸಪೋರ್ಟ್ ಕೊಟ್ಟಿದ್ರೆ ನಾವು ಪ್ರತಿಯೊಂದರಲ್ಲೂ ಟಾಪ್ ರ್ಯಾಂಕಿಂಗ್ ಇರಬೇಕಾಗಿತ್ತು. ಆ ಪ್ರಯತ್ನ ನಾವು ಕಂಟಿನ್ಯೂಸ್ ಮಾಡ್ತಾ ಬಂದ್ವಿ. ಈಗ ಐದು ಕಡೆ ಮಾಡ್ತಿರುವಾಗ ಒಂದು ಕಡೆ 4 ಕಡೆ ಇಳಿದ್ರು ಕೂಡ ಓವರಾಲ್ ಎಫೆಕ್ಟ್ ಕಮ್ಮಿ ಆಗ್ತಾ ಇತ್ತು. ಅದನ್ನು ಹೆಂಗೋ ತೂಗಿಸ್ಕೊಂಡು ಮತ್ತೆ ಫುಲ್ ಮಾಡಿಕೊಂಡು ನಮ್ಗೆ ಹೇಳಿರೋರೆಲ್ಲ ಗೊತ್ತಿತ್ತು. ಪ್ರತಿ ಮೀಟಿಂಗ್ ಇರಲಿ ಮತ್ತೊಂದಿರಲಿ ಅದೇ ಹೇಳಿದಂಗೆ ಎಲ್ಲರೂ ನಮ್ಮ ಸ್ನೇಹಿತರು ಹೇಳಿದಂಗೆ ಚುನಾವಣೆ ಮಾಡಿದ್ದು 2 ಚುನಾವಣೆ ಮಾಡಿದಾಗೂ ಇದು ನಾನು ಇಂಡಿಪೆಂಡೆಂಟ್ ಆಗಿ ಮಾಡಿದ್ದು ಪ್ರಥಮ ಚುನಾವಣೆ. ಈ ರೀತಿ 2ನೇ ಚುನಾವಣೆ ಬಂದಾಗ ಮೇಡಮ್ ಅವ್ರಿಗೆ ಹೆಂಗಪ್ಪ ಮಾಡ್ತೀವಲ್ಲ ಕರೆಕ್ಟ್ ಆಗಿದ್ರು. ಮೇಡಮ್ ಇಲ್ಲಿ ಯಾವಾಗ ಬಂದಾಗ ಕೂಡ ಇಲ್ಲಿ ನಾವೇನೋ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅವ್ರ ಸ್ಪಾಟಿಗೆ ಬಂದಿರಲಿ, ಇಲ್ಲಿ ಬಂದಿರಲಿ, ಜೊತೆ ಹೋದಾಗೂ ಯಾವುದೇ ಗೊಂದಲಗಳಿದ್ದಂಗೆ ಹೇಳ್ದಂಗೆ ಹೇಳ್ದಂಗೆ ತುಂಬ ಸೆನ್ಸಿಟಿವ್ ಇದೆ. ಇದ್ರೊಳಗೆ ಎಕ್ಸ್ಪೆಕ್ಟ್ ಸೆನ್ಸಿಟಿವ್ ಇದ್ದು ಅದು ಅಲ್ಲದೆ ಎಲ್ಲ ರೀತಿಯಿಂದ ಒಂದು ಟಿಪಿಕಲ್ ಆಗಿ MLA ಎಲೆಕ್ಷನ್ MP ಎಲೆಕ್ಷನ್ ಮಾಡ್ಕೊಂಡು ಹೋಗಿದ್ವಿ. ಅದೇ ರೀತಿ ಪ್ರತಿನಿತ್ಯ ವ್ಯವಹಾರಗಳಲ್ಲಿ ಕೂಡ ಇಲ್ಲಿ ಸುಮಾರು ಏನು ತೊಂದರೆಗಳಿದ್ದವು. ಸುಮಾರು ಜನ ಪೆಂಡಿಂಗ್ ಅಂತ ಹೇಳ್ತಾ ಇದ್ರು. ಬಟ್ ಆದಷ್ಟನ್ನ ಎಲ್ಲ ಪೆಂಡೆನ್ಸಿನ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಇದಕ್ಕೆ ನಿಮ್ಮೆಲ್ಲರ ಇದೇನು ಕೋಆಪರೇಷನ್ ಸಿಕ್ಕಿತ್ತು ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಅದೇ ರೀತಿ ಮಾಧ್ಯಮಗಳು ಕೂಡ ನನ್ನ ಜೊತೆಗೆ ಒಳ್ಳೆ ರೀತಿ ಅಂದ್ಕೊಂಡಿದ್ದಾರೆ. ಸಾರ್ವಜನಿಕರಿಗೂ ಕೂಡ ಕೈಲಾದ ಮಟ್ಟಿಗೆ ಒಳ್ಳೆಯ ಕೆಲಸ ಮಾಡಿದ್ದೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಸೊಳ್ಳೆಗಳ ಉತ್ಪತ್ತಿಗೆ ಕಡಿವಾಣ ಹಾಕಲು ಪ್ರತಿಯೊಬ್ಬ ನಾಗರಿಕರು ಕೈ ಜೋಡಿಸಬೇಕು ಎಂದು ಬೆಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಚಂದ್ರು ತಿಳಿಸಿದರು. ಬೆಕ್ಕೋಡು ಸಮೀಪದ ಸೋಮನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಡೆಂಗ್ಯೂ ಹಾಗೂ ಮಲೇರಿಯಾ ನಿಯಂತ್ರಣ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜನರ ಆರೋಗ್ಯದ ದೃಷ್ಟಿಯಿಂದ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ಆಸ್ಪತ್ರೆ, ಶಾಲೆಗಳು, ಹೋಟೆಲ್, ಬಸ್ ನಿಲ್ದಾಣ, ಬೇಕರಿ, ಹಾಸ್ಟೆಲ್ ಹಾಗೂ ಅಂಗನವಾಡಿ ಕೇಂದ್ರಗಳ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸಲಾಗಿದೆ. PDO ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿದಿನ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಇದು ಒಂದು ಕಾಯಿಲೆಯ ಮಾರಕವಾಗಿದ್ದು ಇದನ್ನು ಹಳ್ಳಿಯಲ್ಲಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ನಮ್ಮ ಪಂಚಾಯತಿ ನೌಕರರು, ಪಂಚಾಯತಿ ಸದಸ್ಯರು, ಡಾಕ್ಟರ್ಸು ಎಲ್ಲ ಸೇರಿ ಹಳ್ಳಿಯ ಸರ್ವೆ ಮಾಡಿ ಎಲ್ಲ ಮನೆಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ವಿ. ಡಾಕ್ಟ್ರು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಜನರೆಲ್ಲ ಅರ್ಥ ಮಾಡಿಕೊಂಡು ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಂಡು ನೀರು ಎಲ್ಲೂ ಶೇಖರಣೆ ಆಗೋ ಹಾಗೆ, ಇದು ಹಗಲೊತ್ತು ಕಚ್ಚೋ ಸೊಳ್ಳೆ ಆಗಿರೋದ್ರಿಂದ ಎಲ್ಲರೂ ವಯಸ್ಸಾದವರು, ಮಕ್ಕಳು ಎಲ್ಲರೂ ಸೇರಿ ಸ್ವಚ್ಛತೆಗೆ ಮತ್ತು ಡೆಂಗ್ಯೂ ತಡೀಲಿಕ್ಕೆ ಸಹಕರಿಸಬೇಕು ಅಂತೇಳಿ ನಾವು. ಬೆಕ್ಕೋಡು ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರವೀಣ್ ಮಾತನಾಡುತ್ತಾ, ಡೆಂಗ್ಯೂ ಜ್ವರ ಸೊಳ್ಳೆಗಳಿಂದ ಹರಡುತ್ತವೆ. ಈಗಾಗಲೇ ಮಳೆ ಪ್ರಾರಂಭವಾಗಿದ್ದು ತಂಗು ಪ್ರದೇಶದಲ್ಲಿ ನೀರು ನಿಲ್ಲದಂತೆ ಸಾರ್ವಜನಿಕರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದರೆ ಯಾವುದೇ ರೋಗವು ಜನರ ಬಳಿಗೆ ಬರುವುದನ್ನು ತಡೆಯಬಹುದು ಎಂದರು. ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟವಾದ ಲಸಿಕೆ ಇಲ್ಲವಾಗಿದ್ದು, ಜ್ವರ, ಶೀತ, ಕೆಮ್ಮು ಇತರೆ ರೋಗ ಲಕ್ಷಣಗಳು ಕಂಡು ಬಂದರೆ ವೈದ್ಯರ ಬಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಏನಂದರೆ ನಮಗೆ ರೋಗ ತಡೆಯೋದು ತುಂಬ ಮುಖ್ಯ. ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಹಂಗಾಗಿ ಏನು ಸ್ವಚ್ಛತೆ ಸೋರ್ಸ್ ರಿಡಕ್ಷನ್ ಮಾಡಬೇಕು. ನಾವು ಸೋರ್ಸ್ ರಿಡಕ್ಷನ್ಸ್ ಎಲ್ಲೆಲ್ಲಿ ಮಾಡಬೇಕು ಅಂದರೆ ಎಲ್ಲೆಲ್ಲಿ ನೀರು ಚಿಪ್ಪುಗಳಿದೆ ಮತ್ತು ಬ್ಯಾರಲ್ಗಳು, ಟೈರ್ಗಳು, ಅಲ್ಲೆಲ್ಲಿ ನೀರು ಸೇರ್ತವೆ, ತ್ಯಾಜ್ಯ ವಸ್ತುಗಳು, ಯಾವುದು ಗಲೀಜು ವಸ್ತುಗಳಿರುತ್ತೆ ಅಲ್ಲೆಲ್ಲ ನೀರು ಮನೆ ನಿಂತು ಶೇಖರಾಗಿ ಸೊಳ್ಳೆ ಉತ್ಪತ್ತಿ ಆಗುತ್ತಲ್ಲ, ಆ ನೀರನ್ನು ನಾವು ಸ್ವಚ್ಛ ಮಾಡಿ ಮನೆ ಸುತ್ತ ನಾವು ಸ್ವಚ್ಛತಾಗಿ ಇಟ್ಕೊಂಡ್ರೆ ಈ ಇಡೀ CGP ಸೊಳ್ಳೆ ಏನಿರುತ್ತೆ ಅದು ಸಂತಾನ ಉತ್ಪತ್ತಿ ಆಗಲ್ಲ. ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ಬೇರೆ ಹರಡಲ್ಲ, ಮತ್ತು ಇದರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಮತ್ತು ನಮ್ಮ ಒಂದು
ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ ಮತ್ತು ಈ ಸಂದರ್ಭದಲ್ಲಿ ಪಿಡಿಒ ತಾರನಾಥ್ ನಾಯಕ್, ಆಶಾ ಕಾರ್ಯಕರ್ತೆ ಸುಮಿತ್ರಾ, ಅಂಗನವಾಡಿ ಕಾರ್ಯಕರ್ತೆ ಶಾಲಿನಿ, ಜಯಲಕ್ಷ್ಮಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿ 18 ವಸಂತಗಳನ್ನು ಪೂರೈಸಿ 19ನೇ ವರ್ಷದ ಸಂಭ್ರಮದಲ್ಲಿ ನಿಮ್ಮ ನೆಚ್ಚಿನ ಅಮೋಘ್ ಟಿವಿ. ಅಮೋಘ್ ವಾಹಿನಿಯ 19ನೇ ವಾರ್ಷಿಕೋತ್ಸವಕ್ಕೆ ಹರಿದು ಬಂದ ಶುಭಾಶಯಗಳ ಮಹಾಪೂರ. ರಾಜ್ಯ ಸರ್ಕಾರ ನಿರೀಕ್ಷೆಯಂತೆ ರೈತರ, ನಾಗರಿಕರ ಹಾಗೂ ಬಡ ಜನರ ಜನಸ್ನೇಹಿ ಆಡಳಿತ ನೀಡುವ ನಿಟ್ಟಿನಲ್ಲಿ ಕಂದಾಯ ಇಲಾಖೆ ನೌಕರರು ಕರ್ತವ್ಯ ನಿರ್ವಹಿಸಬೇಕು. ತಹಸೀಲ್ದಾರ್ ಸೌಮ್ಯ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.